ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೈಹಿಕ, ಮಾನಸಿಕ ಹಾಗೆ ಸಾಮಾಜಿಕ ಆರೋಗ್ಯವನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿರುವಂಥ ಆರೋಗ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇಹದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ ದೇಹದ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಆಗಿದೆ ಅಂತ ಹೇಳಿಬಿಟ್ಟು. ಆದರೆ ಮಾನಸಿಕವಾಗಿ ಯಾರಾದರೂ ನೋವನ್ನು ಅನುಭವಿಸ್ತಾ ಇದ್ದರೆ ಹೊರಗಿನ ಜಗತ್ತಿಗೆ ಅದು ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಯಾರಾದರೂ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಮಕ್ಕಳು ಹೇಗೆ ಮಾನಸಿಕವಾಗಿ ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು ಅಂತ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಂದೆ ತಾಯಿಗೆ ಎಲ್ಲವನ್ನೂ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ, ಶಾಲೆಯಲ್ಲಿ ಏನಾಯಿತು, ಹೊರಗಡೆ ಏನಾಯಿತು ಅಂತ ಹೇಳಿಬಿಟ್ಟು. ಆದರೆ ದೊಡ್ಡವರಾಗ್ತಾ ಆಗ್ತಾ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಆಗ ಎಮೋಷ್ನಲಿ ವೀಕ್ ಆಗ್ತಾ ಹೋಗ್ತಾರೆ. ಹಾಗಾದರೆ ಮಕ್ಕಳನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡಿದ್ರೆ ಅವರ ಶೈಕ್ಷಣಿಕ ಹಾಗೆ ಸಾಮಾಜಿಕ ಒಂದು ಉನ್ನತಿಗೆ ಅದು ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಲತಾ ಅವರು. ಇವರು NIT ಸೂರತ್ಕಲ್ಲಲ್ಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಅದಕ್ಕಾಗಿ ಅವರು ಮ್ಯಾಥಮೆಟಿಕ್ಸ್ ಹಾಗೆ ಫಿಸಿಕ್ಸ್ ಸಬ್ಜೆಕ್ಟ್ನ ಲೆಕ್ಚರ್ ಕೂಡ ಆಗಿದ್ದರು, ಕೌನ್ಸಿಲರ್ ಕೂಡ ಆಗಿದ್ದಾರೆ. ಹಾಗೆ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ಎನ್ನುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ. ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ದೇಹದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಔಷಧಿ ತೊಗೊಂಡು ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಮಾನಸಿಕವಾಗಿ ಎಷ್ಟು ಕುಗ್ಗಿದ್ದಾರೆ, ಎಷ್ಟು ವೀಕ್ ಆಗಿದ್ದಾರೆ ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಸೊಲ್ಯೂಷನ್ ಕೊಡೋದು ಕಷ್ಟನೇ ಆಗುತ್ತೆ. ಹಾಗಾಗಿ ಅವರು ಎಜುಕೇಷನಿಗೂ ಅದು ತುಂಬ ಎಫೆಕ್ಟ್ ಮಾಡುತ್ತೆ. ಹೀಗಾಗಿ ಮಕ್ಕಳು ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಪೇರೆಂಟ್ಸು? ಓಕೆ, ಮೊದಲು ನಾವು ಎಮೋಷ್ನಲಿ ಯಾಕೆ ಸ್ಟ್ರಾಂಗ್ ಆಗಿರಬೇಕು, ಅದರ ಅವಶ್ಯಕತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಕಾರ್ ಎಕ್ಸಾಂಪಲನ್ನೇ ತಗೊಳ್ಳೋಣ. ಯಾಕಂದರೆ ನಾವು ತುಂಬ ದಿನನಿತ್ಯದಲ್ಲಿ ಬಳಸ್ತಾ ಇರುವಂತಹ ಎಕ್ಸಾಂಪಲನ್ನು ತಗೊಂಡಾಗ ವೀಕ್ಷಕರಿಗೂ ಕೂಡ ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಂತ. ಈಗ ನಾವು ಕಾರನ್ನು ಓಡಿಸ್ಬೇಕು ಅಂದಾಗ ಹ್ಯಾಂಡ್ ಬ್ರೇಕನ್ನು ಆನ್ ಮಾಡಿಟ್ಬಿಟ್ಟು ಎಷ್ಟೇ ಆಕ್ಸಿಲರೇಟರ್ ಕೊಟ್ಟರು ಕಾರ್ ಮುಂದೆ ಹೋಗುತ್ತಾ? ಹೌದು, ಇಲ್ಲ. ಸೊ ಅದೇ ಥರ ನಮ್ಮ ಮನಸ್ಸಲ್ಲೂ ಯಾವುದೋ ಒಂದು ರೀತಿಯ ಎಮೋಷ್ನಲ್ ಬ್ಲಾಕೇಜ್ ಇದ್ದರೆ ನೀವು ಎಷ್ಟೇ ಅವರ ಪೊಟೆನ್ಷಿಯಲ್ ಇದ್ರೂ, ಇನ್ನೊಂದು ನಾವು ಮತ್ತೆ ಎಕ್ಸಾಂಪಲ್ ಕಾರಿದೆ ತಗೊಳ್ಬೇಕಾದ್ರೆ ಹೈ ಪವರ್ ಇರುವಂತಹ ದೊಡ್ಡ ಕಾರನ್ನೇ ತಗೊಳ್ಳೋದು. ಆದರೆ ಡ್ರೈವರ್ ಚೆನ್ನಾಗಿಲ್ಲದೆ ಇದ್ದರೆ ಏನಾದರೂ ಯೂಸ್ ಆಗುತ್ತಾ? ಇಲ್ಲ. ಸೊ ಆದರೆ ಡ್ರೈವರ್ ಸ್ಕಿಲ್ಫುಲ್ ಆಗಿ ಇದ್ದರೆ ಸೊ ಆ ಕಾರಲ್ಲಿ ನೀವು ಹೋದಾಗ ಓಕೆ, ಅಷ್ಟು ನಾವು ದುಡ್ಡು ಕೊಟ್ಟಿದ್ದೀವಿ, ಆ ಕಾರಿನ ಫೀಲ್ ನಿಮಗೆ ಸಿಗುತ್ತೆ. ಅಲ್ಲಿ ಏನಾಗಿರುತ್ತೆ, ಇಲ್ಲಿ ನಾವು ಡ್ರೈವರ್ ಅಂತ ಹೇಳಿದ್ರೆ ಎಮೋಷ್ನಲ್ ಡ್ರೈವರ್ ಅಂತ ತಗೊಳ್ಳೋಣ. ಸೊ ಮಕ್ಕಳ ಮನಸ್ಸಲ್ಲಿರುವ ಎಮೋಷನ್ ಏನಾದರೂ ಬ್ಯಾಲೆನ್ಸ್ಡ್ ಆಗಿ ಇದ್ದಾಗ ಸೊ ಆಟೋಮ್ಯಾಟಿಕಲಿ ಅವರ ಏನು ಶೈಕ್ಷಣಿಕ ಆಗಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೊಂದು ಸಲ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಿರೋದು, ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಎಕ್ಸಾಂಪಲ್ ಕೊಟ್ಟೆ. ಮುಂದೆ ಏನಾದರೂ ನಮಗೆ ತುಂಬ ಫಾಗ್ ಇದೆ, ರೋಡಲ್ಲಿ ಹೋಗಬೇಕಾದ್ರೆ ಎಲ್ಲ ಫಾಗ್ ಮುಚ್ಕೊಂಡಿದೆ ಅಂತ ಹೇಳಿದಾಗ ನಮಗೆ ಮುಂದಿನ ರೋಡ್ ಕ್ಲಿಯರ್ ಆಗಿ ಕಾಣಿಸೋದೇ ಇಲ್ಲ. ಹಾಗೆ ಮಕ್ಕಳ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಎಮೋಷ್ನಲ್ ಬ್ಲಾಕೇಜ್ ಯಾವುದೋ ಒಂದು ರೀತಿ ಇರ್ಬೋದು, ಅದು ಏನೂ ಆಗಿರಬಹುದು. ಕೀಳರಿಮೆ ಇರಬಹುದು, ಭಯ ಇರಬಹುದು, ಲೋ ಕಾನ್ಫಿಡೆನ್ಸ್ ಆಗಿರಬಹುದು, ಸೆಲ್ಫ್ ಎಸ್ಟೀಮ್ ಕಡಿಮೆ ಇರಬಹುದು. ಯಾವುದೋ ಒಂದು ರೀತಿಯ ವಿಷಯಗಳು ಇರುವಾಗ ಅವರಲ್ಲಿರುವ ಪೊಟೆನ್ಷಿಯಲ್, ಅವರಿಗೆ ಹೋಗೋ ಕೆಪಾಸಿಟಿ ಇದ್ದರೂ ಅವ್ರು ರೀಚ್ ಆಗಬೇಕಾಗಿರೋದನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆದ್ದರಿಂದ ಎಮೋಷ್ನಲ್ ಇಂಟೆಲಿಜೆನ್ಸ್, ಈಗ ನಾವೇನು ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಾಗ ಅವ್ರ ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ IQ ಜೊತೆಗೆ EQ ಕೂಡ ಚೆನ್ನಾಗಿದ್ರೆ ಮುಂದೆ ಏನೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಶಾಲೆಯಲ್ಲಿ ಕೊಡುವಂಥ ಪನಿಷ್ಮೆಂಟ್ಗಳು ಇತ್ತೀಚೆಗೆ ಮಕ್ಕಳಿಗೆ ಹೊರೆ ಆಗ್ತಾ ಇದೆ. ಅಂದರೆ ತುಂಬ ಎಮೋಷ್ನಲಿ ವೀಕ್ ಆಗಿ ಹೋಗ್ಬಿಡ್ತಾರೆ, ಅದನ್ನೇನೋ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ನಮಗೆಲ್ಲ ಮುಂಚೆ ಇದ್ದಾಗ ಹೊಡಿಸ್ಕೊಂಡು ಬಂದರು ಹಾಗೆ ಸವರ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಹೊರಗಡೆ ಹೋಗಿ ನಿಲ್ಲಿಸ್ಕೊಳ್ಳಿ ಅಂತ ಪನಿಷ್ಮೆಂಟ್ ಕೊಟ್ಟರು ಕೂಡ ಅಪರಾಧ ಥರ ಕಾಣ್ತಾ ಇರುತ್ತೆ. ಈ ಥರ ಮನಸ್ಥಿತಿ ಇರುವಂಥ ಮಕ್ಕಳಿಗೆ, ಈ ಜನ್ರೇಷನ್ ಮಕ್ಕಳಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇತ್ತಿನ ದಿನ ಮಕ್ಕಳನ್ನು ನೀವು ತಗೊಂಡಾಗ ತುಂಬ ಇಂಟೆಲಿಜೆಂಟ್ ಇರಬಹುದು, ಆದರೆ ಎಮೋಷ್ನಲಿ ವೀಕ್ ಆಗ್ತಾ ಇದೆ ಅಂದರೆ ಪುನಃ ಅವರನ್ನು ಮನೆಯಲ್ಲಿ ಹೇಗೆ ನರ್ಚರ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕು. ಚಿಕ್ಕದಿಂದ ನಾವು ಏನು ಬೀಳ್ಬೇಡ, ನೀನೇನು ಸೋಲ್ಬಾರ್ದು, ಎಲ್ಲವೂ ಗೆಲ್ಲೇಬೇಕು, ಏನೇ ಮಾಡಿದ್ರೂ ಕೂಡ ನೀನೇ ವಿನ್ ಆಗಬೇಕು, ಆಮೇಲೆ ಏನೋ ಹತ್ಬಿಡ್ತು ಅಂತ ಹೇಳಿದ್ರೆ ಬೇಕಾಗಿರೋದು ಕೊಡೋದು, ಎಲ್ಲೂ ಕೂಡ ಮಗುವಿಗೆ ನೋ ಅಂತ ಹೇಳದೆ ಬೆಳೆಸ್ಬಿಟ್ಟಾಗ ಸೊ ಎಲ್ಲೋ ಒಂದು ಕಡೆ ಪನಿಷ್ಮೆಂಟ್ ಕೊಟ್ಟಾಗ ಅವ್ರಿಗೆ ಅದೆಲ್ಲಿ ಏನಂದರೆ ಆ ಪನಿಷ್ಮೆಂಟ್ಗೆ ಏನೋ ಹೊಡೆದ್ರು ಅಂತ ಹೇಳಿದ್ರೆ ನೋವಕ್ಕಿಂತ ಅವ್ರಿಗೆ ಮಾನಸಿಕವಾಗಿ ಅನಿಸುತ್ತೆ, ಇನ್ಸಲ್ಟ್ ಆಗಿಬಿಡುತ್ತೆ, ಅವರ ಈಗೋಗೆ ಹರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಲೈಫಲ್ಲಿ ಮುಂದೆ ಅವರಿಗೆ ಅಂತಹ ಸಮಸ್ಯೆಗಳು ಬರುತ್ತೆ. ಚಿಕ್ಕದಲ್ಲಿಂದಲೇ ಎಲ್ಲರ ಜೊತೆ ಬೆರೆಯೋದಕ್ಕೆ ಬಿಟ್ಟು ಆ ಕಷ್ಟ ಅಂದರೆ ಏನು, ಆ ಎಲ್ಲ ಲೈಫನ್ನು ತೋರಿಸ್ಬಿಡ್ಬೇಕು. ಯಾವಾಗಲೂ ಕೂಡ AC ಕಾರಲ್ಲೇ ಕರ್ಕೊಂಡು ಹೋಗೋದು, ಮಾಲಲ್ಲೇ ತಿರುಗಿಸೋದು, ಈ ಥರ ಎಲ್ಲ
ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಬೇರೆ ರೀತಿಯ ಮಕ್ಕಳ ಜೊತೆಗೆ ಬೆರೆಯುವಂತಹ ಒಂದು ಎಕ್ಸ್ಪೋಷರನ್ನು ಮಕ್ಕಳಿಗೆ ಚಿಕ್ಕ ಏಜಲ್ಲಿ ಕೊಟ್ಟರೆ ಆ ಒಂದು ಯಾರೋ ಒಂದು ಹೇಳೋದನ್ನು ಮನಸ್ಸಿನ ಒಳಗೆ ಅಷ್ಟು ತಗೊಳ್ಳೋದಿಲ್ಲ. ಓಕೆ, ಪರವಾಗಿಲ್ಲ. ಸೊ ನಮಗೆಲ್ಲ ಏನಾಗಿರ್ತಾ ಇತ್ತು, ಅಥವಾ ನಮ್ಮ ತಂದೆ ತಾಯಿ ಆ ಜನ್ರೇಷನ್ ತೊಗೊಂಡ್ರೆ ಮನೆಯಲ್ಲಿ ತುಂಬ ಜನ ಇರ್ತಾಯಿದ್ರು. ಅವರ ಅಂದರೆ ಮನೆಯಲ್ಲಿ ಒಬ್ಬರಿಗೆ 7-8 ಮಕ್ಕಳು ಇರ್ತಾಯಿದ್ರು, ಅವರ ಮೊಮ್ಮಕ್ಕಳು ಕೂಡು ಕುಟುಂಬ ಇರ್ತಾಯಿತ್ತು. ಸೊ ಏನೋ ಒಂದು ಚಿಕ್ಕ ಪುಟ್ಟ ವಿಷಯಗಳು ಬರ್ತಾಯಿತ್ತು, ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಏನಾಗಿದೆ, ಒಂದೊಂದೇ ಮಗು ಬೆಳೀತಾ ಇರೋದ್ರಿಂದ ಒಂದು ಅಥವಾ ಇನ್ನೊಂದು ಇರಬಹುದು, ಆ ಥರ ಬೆಳೀತಾ ಇರೋದ್ರಿಂದ ಏನಾಗುತ್ತೆ, ಆ ಒಂದು ಎಮೋಷ್ನಲಿ ಅವ್ರಿಗೆ ಸ್ಟ್ರಾಂಗ್ ಆಗುವಂತಹ ಎನ್ವಿರಾನ್ಮೆಂಟ್ ಇಲ್ಲದೇ ಇರ್ಬೋದು. ಸೊ ಅಂತಹದನ್ನು ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಅಂತ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಚಿಕ್ಕ ಮಕ್ಕಳಿದ್ದಾಗ ನಾನು ಆಗಲೇ ಹೇಳಿದಾಗೆ ಎಲ್ಲನೂ ಬಂದು ಶೇರ್ ಮಾಡ್ತಿರ್ತಾರೆ. ಅಮ್ಮ ಸ್ಕೂಲಲ್ಲಿ ಹೀಗಾಯಿತು, ಅಥವಾ ಟ್ಯೂಷನಲ್ಲಿ ಹೀಗಾಯಿತು, ಕ್ಲಾಸ್ಗೆ ಹೋಗಿದ್ದೆ, ಸಮಥಿಂಗ್ ಏನೋ ಹೇಳ್ಕೊತಾ ಇರ್ತಾರೆ. ದೊಡ್ಡವರು ಆಗ್ತಾ ಆಗ್ತಾ ಹೇಳೋದನ್ನ ಬಿಟ್ಬಿಡ್ತಾರೆ. ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಪೇರೆಂಟ್ಸ್ ಹತ್ರ ಹೇಳ್ಕೊಡೋದಿಲ್ಲ. ಇದು ಯಾಕೆ ಈ ಥರ ಮಾಡ್ತಾರೆ ಮಕ್ಕಳು? ಅಂದರೆ ಇಲ್ಲಿ ಇದನ್ನು ನಾವು ಎರಡೂ ಆ್ಯಂಗಲಿಂದ ಯೋಚನೆ ಮಾಡಬೇಕಾಗಿರುತ್ತೆ. ಅಂದರೆ ಕೆಲವು ಸಲ ಏನಾಗಿರುತ್ತೆ, ಚಿಕ್ಕ ಮಕ್ಕಳು ಬಂದು ಹೇಳಿದಾಗ ಪೇರೆಂಟ್ಸ್ ಕೇಳ್ಕೊಳ್ತಾರೆ, ಬಟ್ ಆದರೆ ಅದಕ್ಕೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಟೈಮ್ ಹೇಳಬೇಕಾ ಬೇಡವಾ ಅಂತ. ಚಿಕ್ಕ ಏಜಲ್ಲಿ ಅಷ್ಟು ಅವರಿಗೆ ಗೊತ್ತಾಗಿರಲ್ಲ ಮಕ್ಕಳಿಗೆ. ಬೆಳೀತಾ ಅಂದರೆ ಒಂದು 5th 6th ಸ್ಟ್ಯಾಂಡರ್ಡ್, ಎಸ್ಪೆಷಲಿ ಅಡಾಲಸೆಂಟ್ ಟೀನ್ ಏಜಿಗೆ ಮಕ್ಕಳು ಬಂದಾಗ ಅವರಿಗೆ ಫ್ರೆಂಡ್ಸ್ ಹೇಳಿರೋದು ಸರಿ, ಅಂದರೆ ಒಂದು ಅವರ ದೈಹಿಕ ಬದಲಾವಣೆಗಳು ಆ ಟೈಮಲ್ಲಿ ಆಗುತ್ತೆ. ಸೊ ಅದರ ಜೊತೆಗೆ ಅವರಿಗೆ ಮಾನಸಿಕ ತುಮುಲಗಳಿರುತ್ತೆ. ಬಂದು ಹೇಳಿದ್ರೆ ನನ್ನ ಪೇರೆಂಟ್ಸ್ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ? ಈಗ ನನಗೆ ಬಂದು ಮಗು ಹೇಳುತ್ತೆ, ನನಗೆ ಇವತ್ತು ಮ್ಯಾಥ್ಸ್ ಟೀಚರ್ ಹೊಡೆದ್ರು ಅಂದಾಗ ಹೆಚ್ಚಿನ ಈ ಪ್ರಶ್ನೆಯನ್ನು ನಾನು ಟೀಚರ್ಸ್ಗೆ ಟ್ರೈನಿಂಗ್ ಮಾಡೋವಾಗ, ಪೇರೆಂಟ್ಸ್ಗೆ ಸೆಷನ್ ತೊಗೊಳ್ಳೋವಾಗ ತುಂಬ ಜನಕ್ಕೆ ಕೇಳಿದೆ. ಸೊ ಇಮಿಡಿಯೇಟ್ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ, ನೀನೇನು ಮಾಡಿದೆ ಕ್ಲಾಸಲ್ಲಿ ಅಂತ ಕ್ವೆಶನ್ ಇಮಿಡಿಯೇಟ್. ಸೊ ಆ ಸಮಯದಲ್ಲಿಗೆ ಮಗುವಿಗೆ ಬೇಕಾಗಿರೋದು ಅದಕ್ಕೆ ಆದ ನೋವನ್ನು ಎಕ್ನಾಲೇಜ್ ಮಾಡುವಂಥದ್ದು. ಆ ಎಕ್ನಾಲೇಜ್ ಮಾಡಿಲ್ಲ ಅಂತ ಹೇಳಿದ ಕೂಡಲೇ ನೀನೇನೋ ಮಾಡಿರಬೇಕು, ಅದಕ್ಕೆ ನಿಮಗೆ ಹೊಡೆದಿದ್ದಾರೆ, ನಿಂಗೇನೋ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ನೆಕ್ಸ್ಟ್ ಸಲ ಬಂದು ಆ ಮಕ್ಕಳಿಗೆ ಏನಂದ್ರೆ ಅದೊಂದು ಮನಸ್ಸಲ್ಲೊಂದು ಡ್ಯಾಮೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಲ ಬಂದು ಯಾಕೆ ಹೇಳಬೇಕು? ಎಷ್ಟೋ ಜನ ಮಕ್ಕಳಿಗೆ ಕೇಳೋದು, ಈಗ ಕೌನ್ಸಿಲಿಂಗಿಗೆ ಬಂದಾಗ ನಮ್ಮ ಜೊತೆ ಕೂಡ ರ್ಯಾಪೋ ಬಿಲ್ಡ್ ಆದ ಮೇಲೆ ಮಕ್ಕಳು ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಶೇರ್ ಮಾಡ್ತಾರೆ. ಯಾಕೆ ನೀನು ಹೇಳೋದಿಲ್ಲ ಅಂದರೆ, ಈಗ ರೀಸೆಂಟಾಗಿ ನಾನು ಒಂದು ವಿದ್ಯಾರ್ಥಿಯನ್ನು, 2nd PUC ವಿದ್ಯಾರ್ಥಿಯನ್ನು ಕೌನ್ಸಿಲಿಂಗ್ ಮಾಡಿದಾಗ ಅವಳ ಮನಸ್ಸಿನ ಒಳಗೆ ಹೋಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡೋದಂದರೆ ಅದಕ್ಕೆ ರೀಚ್ ಆಗಿ ಕೋರ್ ಎಮೋಷನನ್ನು ರೀಚ್ ಆಗೋದಕ್ಕೆ ನಮಗೆ ತುಂಬಾ ಟೈಮ್ ಬೇಕಾಗುತ್ತೆ. ಇಲ್ಲಿ ನಾವೀಗ ತೊಗೊಂಡಾಗ ಅವಳಿಗೆ ಏನಾಗಿತ್ತು, ನಾನು ಕೇಳಿದೆ ಸಿಂಪಲ್, ಅವಳಿಗೆ ಯಾವುದೋ ಒಂದು ಕಾಲೇಜಿಗೆ, ಆ ಕಾಲೇಜ್ ಹೆಸರನ್ನು ನಾನು ಮೆನ್ಷನ್ ಮಾಡೋದಿಲ್ಲ. ಸೊ ಆದರೆ ಆ ಕಾಲೇಜಿಗೆ ಸೇರೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಸೊ ಪೇರೆಂಟ್ಸ್ ಏನು ಮಾಡಿದ್ರು, ಫೋರ್ಸ್ಫುಲಿ ಆ ಕಾಲೇಜಿಗೆ ಸೇರಿಸಿದ್ದಾರೆ. ಆ ಕಾಲೇಜಿನ ಎನ್ವಿರಾನ್ಮೆಂಟ್, ಅಲ್ಲಿರುವ ಪ್ರೆಷರನ್ನು ಅವಳಿಗೆ ಟಾಲರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದನ್ನು ಎಕ್ಸ್ಪ್ರೆಸ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ, ಪೇರೆಂಟ್ಸಿಗೆ ಹೋಗಿ ಒಂದು ಸಲ ಹೇಳಿದಾಗ ಅದೆಲ್ಲ ಇರೋದೇನೆ ಕೆಲಸದಲ್ಲಿ, ಈಚೆ ಕಿವಿಯಲ್ಲಿ ಕೇಳಿ ಈಚೆ ಕಿವಿಯಲ್ಲಿ ಬಿಡು ಅಂತ ಪೇರೆಂಟ್ಸಿನ ಅಡ್ವೈಸ್ ಆಗಿತ್ತು. ಆದರೆ ಪೇರೆಂಟ್ಸ್ ಜೀವನದಲ್ಲಿ ಬೇರೆ ಬೇರೆ ಥರ ಅನುಭವಗಳು, ಒಂದು ಸಾಂಸಾರಿಕ ಜೀವನ ಇರಬಹುದು, ಹಾಗೆ ವೃತ್ತಿಪರ ಜೀವನಗಳಲ್ಲಿ ಬೇರೆ ಬೇರೆ ಅನುಭವದ ಮೇಲೆ ಆ ಲೆವೆಲ್ಗೆ ರೀಚ್ ಆಗಿರ್ತಾರೆ. ಈಕೆ ಕಿವಿ ಕೇಳು, ಆ ಕಡೆಯಲ್ಲಿ ಬಿಟ್ಬಿಡು ಅಂತ. ಆದರೆ ಆ ಸ್ಥಿತಿಯಲ್ಲಿ ಆ ವಿದ್ಯಾರ್ಥಿಗೆ ಅದನ್ನು ಹ್ಯಾಂಡಲ್ ಮಾಡುವ ಸಿಚುವೇಶನ್ ಕಷ್ಟ ಆಗಿರುತ್ತೆ. ನಾನು ಕೇಳಿದೆ, ಹೇಳ್ಬೋದಾಗಿತ್ತಲ್ಲ, ಯಾಕಂದರೆ 1 ಅಕಾಡೆಮಿಕ್ ಇಯರ್ ಅವಳು ತುಂಬ ಸಫರ್ ಆಗಿ, ಸೊ ಮಾನಸಿಕವಾಗಿ ಕುಗ್ಗಿರೋದಲ್ಲದೆ ಅವಳ ಅಂದರೆ ದೈಹಿಕ ಆರೋಗ್ಯದ ಮೇಲೆ ಕೂಡ ತುಂಬ ಅದು ಪರಿಣಾಮ ಬೀರಿತ್ತು. ಸೊ ಅವರಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇತ್ತು. ಆ ಏಜಿಗೆ ತುಂಬ ಬ್ಯಾಕ್ ಪೇನ್ ಶುರುವಾಗಿತ್ತು. ಸೊ ಅದರ ಮೂಲವನ್ನು ನೋಡಿದಾಗ ಅದು ಮಾನಸಿಕ ಸಮಸ್ಯೆನೇ ಆಗಿತ್ತು. ಆದರೆ ಅದನ್ನು ಹೇಳ್ಕೊಳ್ಳುವಂತಹ ಒಂದು ಮುಕ್ತ ವಾತಾವರಣವನ್ನು ಪೇರೆಂಟ್ಸ್ ಕಲ್ಪಿಸಲಿಲ್ಲ. ಸೊ ಅದಕ್ಕೆ ಅವಳಿಗೆ ಶೇರ್ ಮಾಡೋಕ್ಕಾಗಿರಲ್ಲ. ಸೊ ಆದ್ದರಿಂದ ಇಲ್ಲಿ ಮಕ್ಕಳು ಶೇರ್ ಮಾಡ್ತಿಲ್ಲ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಎಸ್ಪೆಷಲಿ ನನಗೆ ಈ 8th 9th 10th ಸ್ಟ್ಯಾಂಡರ್ಡ್ ಮಕ್ಕಳ ಹತ್ರ ಮಾತಾಡೋದಂದರೆ ತುಂಬ ಖುಷಿ. ಸೊ ಅವರೆಲ್ಲ ಹೇಳೋದು, ಮ್ಯಾಮ್ ನಮ್ಮ ಕೇಳ್ತಾ ಇಲ್ಲ, ನಾವು ಹೇಳಿರೋದು ಕೇಳ್ತಾ ಇಲ್ಲ. ಇಲ್ಲಿ ನಾವು ಎರಡೂ ಆ್ಯಂಗಲಿಂದ ಮಾಡಬೇಕು. ಅವರು ಹೇಳ್ತಾ ಇಲ್ಲ ಅಂದರೆ ಇವರು ಕೇಳ್ತಾ ಇಲ್ಲ. ಸೊ ಅದರಿಂದ ಅದು ಯಾವುದೋ ರೀತಿಯಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಒಂದೊಂದು ಕೇಸ್ಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಒಂದು ಕಾಲೇಜ್ ಏಜಿಗೆ ಬಂದಾಗ ನೀವು ಹೇಳಿದಾಗೆ ಇತ್ತೀಚೆಗೆ ಹೈಸ್ಕೂಲಿಗೆ ಬಂದಾಗಲೇ ಮಕ್ಕಳು ಪೇರೆಂಟ್ಸ್ ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಅಂದರೆ ಒಂದು ಹಂತಕ್ಕೆ ಬಂದಾಗ ಪೇರೆಂಟ್ಸ್ ಪ್ರಿಪೇರ್ ಆಗಿರಬೇಕು, ಮಕ್ಕಳು ನಾಳೆ ನಾನು ಹೇಳೋ ಮಾತು ಕೇಳಲ್ಲ, ವಾಪಸ್ ಮಾತಾಡ್ತಾರೆ, ನಾನು ರೆಡಿಯಾಗಿ ಅದಕ್ಕೇನು ಮಾತಾಡಬೇಕು ಅಂತ ಸಿದ್ಧವಾಗಿರಬೇಕು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗ
ಯಾಕೆ ಈ ರೀತಿಯಾದಂಥ ಒಂದು ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ? ಯಾಕಂದರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿರ್ತೀವಿ, ಒಳ್ಳೆ ವಾತಾವರಣದ ಕೊಟ್ಟರೂ ಕೂಡ ಮಕ್ಕಳು ಒಂದು ಹಂತಕ್ಕೆ ಬಂದಾಗ ವಾಪಸ್ ಮಾತಾಡೋದು, ಅಂದರೆ ನಾನು ತಿಳ್ಕೊಂಡಿರೋದೇ ಸರಿಯಾಗಿದೆ ಅಂತ ಅನ್ನೋದು, ಈ ರೀತಿಯಾದಂಥ ವಾದ ವಿವಾದಗಳು ಮನೇಲಿ ಜಾಸ್ತಿ ಆಗುತ್ತೆ. ಯಾಕೆ ಇದು? ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು 6 ಬರ್ದ್ವಿ ಅಂತ ಅನ್ಕೊಳ್ಳೋಣ. ನಾವು ಇಲ್ಲಿಗ ನಮ್ಮ ಮಧ್ಯದಲ್ಲಿ 6 ಬರೆದ್ರೆ ನಿಮಗೆ ಅದು 6 ಕಾಣಿಸುತ್ತೆ, ನನಗೆ 6 ಕಾಣಿಸಿದ್ದು ನಿಮಗೆ 9 ಕಾಣಿಸುತ್ತೆ. ಅಂದ್ರೆ ನಾವು ನೋಡುವ ಆಂಗಲ್ ಇಂದ ಅದು ಬದಲಾವಣೆಗಳಾಗುತ್ತೆ. ಅಂದ್ರೆ ಈಗ ಪ್ರತಿಯೊಂದು ಸನ್ನಿವೇಶವನ್ನ ತಗೊಂಡು, ಈಗ ನಾನು ಹೀಗೆ ಯಾಕೆ ಅಂತ ಜಗಳ ಆಗುತ್ತೆ ಅನ್ನೋದಕ್ಕಿಂತ ಪ್ರತಿ ಸನ್ನಿವೇಶವನ್ನ ತಗೊಂಡಾಗ ನಾವು ಅದನ್ನ 2 ಆಂಗಲ್ ಇಂದ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಪೇರೆಂಟ್ ಆದವರು ಯಾವುದೇ ಒಂದು ಸಿಚುವೇಶನ್ ತಗೊಂಡಾಗ ಮಗು ಯಾಕೆ ಹೇಳ್ತಾ ಇದೆ, ಯಾಕೆ ಆ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅದನ್ನ ಹೇಳಬೇಕು. ಈಗ ಎಷ್ಟೊಂದ್ಸಲಿ ಮಕ್ಕಳಿಗೆ ಚಿಕ್ಕದಿಂದಲೇ ಆ ಎಮೋಷನಲ್ ಡ್ಯಾಮೇಜ್ ಆಗಿದ್ರೆ, ಅಂದ್ರೆ ಏನೋ ಒಂದು ಹೇಳ್ತಾರೆ, ಪೇರೆಂಟ್ಸ್ ಕೇಳೋದೇ ಇಲ್ಲ, ಆ ಎಮೋಷನಲ್ ಬಾಂಡಿಂಗ್ ಮಕ್ಕಳ ಜೊತೆಗೆ ಬೆಳಿಲಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ದೊಡ್ಡದಾದ್ಮೇಲೆ ಬೇಡ ಹೇಳೋದಿಲ್ಲ ನಾನು ಅಂತ ಹೇಳ್ತಾರೆ. ಕೆಲವು ಸಲ ಆ ಏಜ್ ಅಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಆಗೋದು ಫ್ರೆಂಡ್ಸ್ ಇಂದ, ಆಮೇಲೆ ಮೀಡಿಯಾದಿಂದನೂ ಇನ್ಫ್ಲೂಯೆನ್ಸ್ ಆಗ್ತಾರೆ, ಸೋಷಿಯಲ್ ಮೀಡಿಯಾ ಇವೆಲ್ಲದರಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಆದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಪೇರೆಂಟ್ಸ್ ಮತ್ತು ಮಕ್ಕಳ ಬಾಂಧವ್ಯ ತುಂಬ ಸ್ಟ್ರಾಂಗ್ ಆಗಿದ್ದರೆ ಎಷ್ಟೇ ನೀವಿದ್ರೂ ಕೂಡ ಆ ಮೂಮೆಂಟಿಗೆ ಅಷ್ಟೆ ಮತ್ತೆ ಅದು ವಾಪಸ್ ಬಂದೇ ಬರ್ತಾರೆ. ಆ ಮೂಮೆಂಟ್ ಅನ್ನ ನಾವು ಹ್ಯಾಂಡಲ್ ಮಾಡೋದನ್ನ ಕಲಿಸ್ಬೇಕಾಗುತ್ತೆ. ಅದಕ್ಕೆ ಎಷ್ಟೋ ಜನ ಪೇರೆಂಟ್ಸ್ಗೆ ಇಮಿಡಿಯೇಟ್ ನೀವು ರಿಯಾಕ್ಟ್ ಮಾಡಿಬಿಡಿ ಆ ಸಿಚುವೇಶನ್ಗೆ. ಅಂದ್ರೆ ಒಂದು ಸ್ವಲ್ಪ ಡಿಲೇ ಆಗಿ ನೀವು ಮಾಡಿದ್ರೆ, ರೆಸ್ಪಾಂಡ್ ಮಾಡಿದಾಗ ನಮ್ಮ ಥಿಂಕಿಂಗ್ ಬ್ರೈನ್ ವರ್ಕ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಸೊ ಅದನ್ನ ಇದು ತಪ್ಪಾ ಸರಿನಾ, ಅದಕ್ಕೆ ನಾವು ತುಂಬಾ ಏನಾದರೂ ಏನಂದ್ರೆ ಕೋಪ ಬಂದಾಗ ಹೇಳ್ತಾ ಇದ್ರು, ಕೌಂಟ್ ಮಾಡಿ 10 to 1 ಕೌಂಟ್ ಮಾಡಿ, 1 to 10 ಕೌಂಟ್ ಡೌನ್ ಮಾಡಿ ಅಂತ ಹೇಳ್ತಾರೆ. ಸೊ ಎಮೋಷನಲ್ ಔಟ್ಬರ್ಸ್ಟ್ ಆಗೋದು ಒಂದು ರೀಸನ್ ಆಗಿರುತ್ತೆ. ನೀವು ಈ ಆಗಿನ ಸಿಚುವೇಶನ್ ನೋಡಿ, ಏನೋ ಒಂದಾಯ್ತು, ಒಂದು ಗ್ಲಾಸ್ ಬಿತ್ತು, ನಾವು ಸಿಂಪಲ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಒಂದು ಗ್ಲಾಸ್ ಬಿತ್ತು ಅಂತ ಹೇಳಿದಾಗ ಬಿದ್ದ ಕೂಡಲೇ ನಮಗೆ ಪೇರೆಂಟ್ಸ್ಗೆ ನಾನು ಅದಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಹೊಡೆದಾಕಿದ್ದೀನಿ ಅಂತದ್ದು ಒಂದು ಯೋಚನೆ. ಮಗುವಿಗೆ ತಾನು ಏನೋ ಬೈ ಮಿಸ್ಟೇಕ್ ಬಿದ್ದುಬಿಡುತ್ತೆ. ಸೊ ಆ ಸಿಚುವೇಶನ್ 2 ಥರ ಹ್ಯಾಂಡಲ್ ಮಾಡು. ಯಾಕೆ ಬೆಳೆಸ್ತೀನಿ ಹಂಗೆ ಹಿಂಗೆ ಅಂತ ಬೈಕೊಂಡು ಹ್ಯಾಂಡಲ್ ಮಾಡ್ಬೋದು. ಸರಿ ಬಿತ್ತು, ಸೊ ಅದನ್ನು ನೆಕ್ಸ್ಟ್ ಟೈಮ್ ನೀನು ಕೇರ್ಫುಲ್ ಆಗಿರು, ಆದರೆ ಅದನ್ನು ಏನು ಬಿದ್ದಿದೆ ಅದನ್ನು ನೀನೇ ಕ್ಲೀನ್ ಮಾಡು ಅಂತಲೂ ಮಗುವಿಗೆ ಹೇಳ್ಬೋದು. ಇದೇ ಒಂದು ಸೈಂಟಿಸ್ಟ್, ನಾನು ಒಂದು ಪುಸ್ತಕದಲ್ಲಿ ಓದಿರೋದು, ಒಂದು ಸೈಂಟಿಸ್ಟ್ ಅವರು ಬರೆದಿರೋದು ಏನು ಅಂತ ಹೇಳಿದ್ರೆ, ಸೊ ಅವರು ಚಿಕ್ಕಲ್ಲಿರುವಾಗ ಅವ್ರಿಗೆ ಈಗೆಲ್ಲ ಹಾಲು ನಂದಿನಿ ಪ್ಯಾಕಲ್ಲಿ ನಮಗೆ ಬರುತ್ತೆ, ಆಗ ಅವ್ರಿಗೆಲ್ಲ ಒಂದು ಬಾಟಲಲ್ಲಿ ಬರ್ತಾ ಇತ್ತಂತೆ. ಆ ಬಾಟಲನ್ನು ತಗೊಂಡು ಹೋಗಿ ಫ್ರಿಜ್ಜಲ್ಲಿ ಇಡುವಾಗ ಕೆಳಗೆ ಬಿದ್ದುಬಿಡ್ತು. ಸೊ ಅಡುಗೆ ಮನೆ ಫುಲ್ ಹಾಲು. ಸೊ ಆ ತಾಯಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರು ಆ ಸಿಚುವೇಶನ್, ಅದು ನನಗೆ ರಿಸರ್ಚ್ ಮಾಡೋದಕ್ಕೆ ಮುಂದೆ ತುಂಬ ಹೆಲ್ಪ್ ಆಯಿತು ಅಂತ ಒಂದು ಕಡೆ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ತಾಯಿ ಹೇಳಿದ್ರಂತೆ, ನೋಡು ಇಷ್ಟು ಚೆನ್ನಾಗಿ ಹಾಲಲ್ಲಿ ಆಡೋ ಅವಕಾಶ ನಿನಗೆ ಯಾವಾಗೂ ಸಿಗೋದಿಲ್ಲ, ಬಾ ನಾನು ನೀನು ಹಾಲಲ್ಲಿ ಆಟ ಆಡೋಣ. ಅಂದರೆ ಅಷ್ಟು ಹಾಲು ಚೆಲ್ಲಿ ಹೋಗ್ಬಿಟ್ಟಿದೆ. ಸೊ ಅದನ್ನು ಖುಷಿಯಲ್ಲಿ ಮಗು ಆಡ್ತು. ಸರಿ ಆಟ ಎಲ್ಲ ಆಯಿತು, ಹಾಗಿದ್ರೆ ಇದನ್ನು ನಾವಿಬ್ಬರು ಸೇರಿ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡಿ, ನೆಕ್ಸ್ಟ್ ಮಗು ಒಂದು ಖುಷಿಯಿಂದ ಒಂದು ರಿಲ್ಯಾಕ್ಸ್ ಸ್ಟೇಟಿಗೆ ಬಂದ ಮೇಲೆ ನೀನು ಈ ಬಾಟಲನ್ನು ಹೀಗೆ ಹಿಡಿಬೇಕು, ನೀನು ಹೀಗೆ ಇಟ್ಟಿದ್ರಿಂದ ಅದು ತಪ್ಪಾಯಿತು. ನಮಗೆ ರಿಸರ್ಚಲ್ಲೂ ಹಾಗೆ ಅಲ್ವಾ, ನಾವೊಂದು ಟ್ರೈ ಮಾಡ್ತೀವಿ, ಈ ಮೆಥಡಿಂದ ರಾಂಗ್ ಆಯಿತು, ಹಾಗಿದ್ರೆ ನಾವು ಕರೆಕ್ಟ್ ಮೆಥಡ್ ಯಾವುದು ಅನ್ನೋದನ್ನು ಯೋಚನೆ ಮಾಡಿ. ಆ ರಿಸರ್ಚ್ ಮಾಡೋಕ್ಕೆ, ಆ ಥಿಂಕ್ ಮಾಡೋ ಒಂದು ಅಪ್ರೋಚ್ ತನ್ನ ತಾಯಿಯಿಂದ ಕಲ್ತಿದ್ದೀನಿ ಅಂತ ಒಂದು ಸೈಂಟಿಸ್ಟ್ ಹೇಳ್ತಾರೆ. ಸೊ ಅದರಿಂದ ಆ ಸಿಚುವೇಶನನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದರ ಮೇಲೆ ಮಕ್ಕಳು ಖಂಡಿತ ಶೇರ್ ಮಾಡ್ತಾರೆ ಅಂತ ನನಗನ್ಸುತ್ತೆ.